ಕನ್ನಡ ಸಂಧಿಯಲ್ಲಿ ಮೂರನೇ ಸಂಧಿ ಆದೇಶ ಸಂಧಿ. ಕನ್ನಡ ಸಂಧಿಗಳಲ್ಲಿ ಮೂರನೇ ಸಂಧಿ ಆದೇಶ ಸಂಧಿಯ ಮುಂದುವರೆದ ಭಾಗ. ಆದೇಶ ಸಂಧಿ ಎಂದರೇನು? ಸಂಧಿ ಕ್ರಿಯೆಯು ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದಕ್ಕೆ ಆದೇಶ ಸಂಧಿ ಎನ್ನುತ್ತಾರೆ. ಆದೇಶ ಸಂಧಿಯಾಗುವಾಗ ಉತ್ತರ ಪದದಲ್ಲಿರುವ ವ್ಯಂಜನಕ್ಕೆ ಮಾತ್ರ ಅನ್ವಯವಾಗುತ್ತದೆ. ಒಂದನೇದಾಗಿ ಗದಭಾದೇಶ ಸಂಧಿ. ಸಂಧಿ ಕ್ರಿಯೆಯು ನಡೆಯುವಾಗ ಉತ್ತರ ಪದದಲ್ಲಿರುವ ಕತಪಗಳಿಗೆ ವ್ಯಂಜನಗಳಿದ್ದಲ್ಲಿ ಗದಭ ವ್ಯಂಜನಗಳು ಕ್ರಮವಾಗಿ ಆದೇಶವಾಗಿ ಬರುವುದಕ್ಕೆ ಗದಭಾದೇಶ ಸಂಧಿ ಎನ್ನುತ್ತಾರೆ. ಇಲ್ಲಿ ಕತಪಗಳಿಗೆ ಗದಭ ಆದೇಶವಾಗಿ ಬರುವುದಕ್ಕೆ ಉದಾಹರಣೆ: ಪೂರ್ವ ಪದದ ಆದಿ ಅಕ್ಷರ ಬ, ಪ ಮತ್ತು ಕ ದಿಂದ ಕೂಡಿದೆ. ಉತ್ತರ ಪದದ ಆದಿ ಅಕ್ಷರ ಕ, ತ, ಪ ದಿಂದ ಕೂಡಿದೆ. ಉದಾಹರಣೆ: ಬಲ ಪ್ಲಸ್ ಕಾಲು ಬಲಗಾಲು, ಮೈ ಪ್ಲಸ್ ದಪ್ಪ ಮೈದಪ್ಪ, ಕಣ್ ಪ್ಲಸ್ ಪನಿ ಕಂಬನಿ. ಇದು ಕತಪಗಳಿಗೆ ಗದಭಾದೇಶವಾಗಿ ಬಂದಿದೆ. ನಂತರ ಮಕಾರಾದೇಶ ಸಂಧಿ. ಸಂಧಿ ಕ್ರಿಯೆಯು ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಪ, ಬ, ಮ ವ್ಯಂಜನಗಳಿಗೆ ವ ವ್ಯಂಜನವು ಆದೇಶವಾಗಿ ಬರುವುದೇ ವಕಾರಾದೇಶ ಸಂಧಿ. ಈ ಕತಪಗಳಿಗೆ ಅದರ ಬದಲಾಗಿ ವ ವ್ಯಂಜನ ಆದೇಶವಾಗಿ ಬರುವುದಕ್ಕೆ ವಕಾರಾದೇಶ ಸಂಧಿ ಎಂದು ಕರೆಯಲಾಗುತ್ತದೆ. ಬೇರ್ಮರ್ ಪ್ಲಸ್ ಪನಿ ಬೇರ್ಮರ್ ನಿ. ಎರಡನೇದು ಕಡು ಪ್ಲಸ್ ಚಳ್ಳು ಕಡುವಳ್ಳು. ಚకు ಬದಲಾಗಿ ವ ಬಂದಿದೆ. ಮೇಲ್ ಪ್ಲಸ್ ಮಾತು ಮೇಲ್ವಾತು. ಈ ಥರ ಉದಾಹರಣೆ ಕತಪಗಳಿಗೆ ಪ, ಬ, ಮಗಳಿಗೆ ವ್ಯಂಜನ ಬದಲಾಗಿ ವ ವ್ಯಂಜನ ಬರೋದಕ್ಕೆ ಇದು ಉದಾಹರಣೆ. ನಂತರ ಚ, ಜ, ಛ ಕಾರಾದೇಶ ಸಂಧಿಗೆ ಡೆಫಿನೇಷನ್: ಉತ್ತರ ಪದದ ಆದಿಯಲ್ಲಿರುವ ಸಕಾರವು, ಉತ್ತರ ಪದದ ಆದಿ ಅಕ್ಷರ ಯಾವುದು? ಸಕಾರವು, ಚಕಾರವು, ಜಕಾರವು, ಚಕಾರವು ಆದೇಶವಾಗಿ ಬಂದರೆ ಅದು ಚ, ಜ, ಛ ಕಾರಾದೇಶ ಸಂಧಿಯಾಗುತ್ತದೆ. ಉದಾಹರಣೆ: ಇನ್ ಪ್ಲಸ್ ಸರ ಏನಾಗುತ್ತೆ? ಇಂಚರ. ಮೇಲ್ ಪ್ಲಸ್ ಸೊಡಗು ಮೇಲ್ಸೊಡರು. ಇರ್ ಪ್ಲಸ್ ಸಾಸಿರು ಇಚ್ಛಾಸಿರು ಆಗುತ್ತದೆ. ಇದು ಚ, ಜ ಕಾರಾದೇಶ ಸಂಧಿಗೆ ಉದಾಹರಣೆ. ಇಲ್ಲಿವರೆಗೆ ನಾವು ಕನ್ನಡ ಸಂಧಿ, ಮೂರನೇ ಸಂಧಿ, ಆದೇಶ ಸಂಧಿ ಬಗ್ಗೆ ಉದಾಹರಣೆ ಜೊತೆಗೆ ನಾವು ನೋಡಿಕೊಂಡಿದ್ದೇವೆ. ಇದು ತಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.